ಗಾಣಿಗ ಸಮಾಜ ಯಾವತ್ತಿಗೂ ಕೂಡ ಟೊಯೆ ಕೊಡ್ರಿ ನಾವು ಹಿಂದುಳಿದೆವು ಅಂತೇಳಿ ನಾವು ಯಾವುದೇ ವಿಧಾನಸೌಧವನ್ನು ಮುತ್ತಿಗೆ ಹಾಕಿಲ್ಲ, ಕೊಡ್ರಿ ಅಂತೂ ಕೂಡ ನಾವು ಕೇಳಿಲ್ಲ. ಆದ್ರೂ ಕೂಡ ಈ ಸಮಾಜ ಹಿಂದುಳಿದಿರ್ತಕ್ಕಂಥದ್ದೇಳಿ ಸರ್ಕಾರದ ವರದಿ ತರಿಸಿಕೊಟ್ಟು ನಮಗೆ ಟೊಯೆ ಮೀಸಲಾತಿಯನ್ನು ಕೊಟ್ಟೈತಿ. ಈ ಟೊಯೆ ಮೀಸಲಾತಿಗೆ ಏನಾದರೂ ಈಗಿನ ಸರ್ಕಾರಗಳು ಧಕ್ಕೆ ಕೊಟ್ಟರಪ್ಪ ಅಂತಂದ್ರೆ ಇರ್ತಕ್ಕಂತಹ ಟೊಯೆದಲ್ಲಿ ಇರ್ತಕ್ಕಂಥ ನೂರಾರು ಸಮುದಾಯಗಳ ಕೆಂಗನಿಗೆ ಗುರಿಯಾಗಬೇಕಾಗ್ತೈತಿ. ಯಾವತ್ತಿಗೂ ಕೂಡ ಸುಮಾರು ವರ್ಷಗಳ ಹಿಂದೆ ಗಾಣಿಗರು ಯಾವತ್ತಿಗೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿಲ್ಲ, ಸರ್ಕಾರಕ್ಕೆ ಟೊಯೆ ಕೊಡ್ರಿ ಅಂತ ಕೂಡ ಬೇಡಿಲ್ಲ. ಸರ್ಕಾರವನ್ನ ಕೆಡಲಿಕ್ಕೆ, ಸರ್ಕಾರವನ್ನು ಅಂಜಿಸಲಿಕ್ಕೆ ಯಾವುದೇ ವಿಧಾನಸಭೆಗಳನ್ನು ಮುತ್ತಿಗೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಗಾಣಿಗ ಸಮಾಜಕ್ಕೆ ಸರ್ಕಾರವೇ ತೀರ್ಮಾನ ಮಾಡಿ ವರದಿಯನ್ನು ತಯಾರಿಸಿ ಈ ಸಮುದಾಯವನ್ನ ನಿರ್ಗತಿಕ ಸಮಾಜ, ಹಿಂದುಳಿದ ವರ್ಗದ ಸಮಾಜ, ಶೋಷಣೆಗೊಳಗಾದ ಸಮಾಜ ಅಂತೇಳಿ ಗುರುತಿಸಿ ಟೊಯೆಯನ್ನು ಕೊಟ್ಟಿರ್ತಕ್ಕಂಥ. ಆದ್ರೆ ಇವತ್ತು ಇನ್ನೂ ಕೂಡ ಸ್ವತಂತ್ರ ಬಂದ 50-60 ವರ್ಷಗಳ ನಂತರನೂ ಕೂಡ ಇನ್ನೂ ಈ ಸಮಾಜ ಮೇಲ್ ಬಂದಿಲ್ಲ ಅಂತಕ್ಕಂಥದ್ದನ್ನ ಮನಗಂಡು ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮ ಅಂತಕ್ಕಂಥದ್ದು ನಿಗಮವನ್ನು ಮಾಡಿ ಈ ಸಮುದಾಯವನ್ನು ಮೇಲೆತ್ತಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನ ಅವರು ಪ್ರಯತ್ನವನ್ನು ಪಟ್ಟರು. ಆದರೆ 23ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸೋಲನ್ನು ಅನುಭವಿಸಿತು. ಆದರೆ ನಂತರ ಬಂದಿರತಕ್ಕಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು ಗಾಣಿಗ ಸಮಾಜದ ಮತಗಳನ್ನು ಕೂಡ ಪಡ್ಕೊಂಡು ಅನೇಕ ಸಮಾರಂಭಗಳಲ್ಲಿ ಕೂಡ ಈ ಗಾಣಿಗ ಸಮಾಜದ ಆಶೀರ್ವಾದ ಕೂಡ ಇದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹಾಗೂ ಸಿದ್ದರಾಮಯ್ಯನವರು ಕೂಡ ಅನೇಕ ಸಮಾರಂಭಗಳಲ್ಲಿ ಹೇಳಿರ್ತಕ್ಕಂಥ ನಿದರ್ಶನಗಳನ್ನು ನಾವೆಲ್ಲ ನೋಡ್ತಾ ಬಂದಿರತಕ್ಕಂಥ. ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರಿಗೆ ಕೂಡ ಇವತ್ತು ಸುಮಾರು 15-20 ಕ್ಷೇತ್ರದೊಳಗ ಗಾಣಿಗ ಸಮಾಜದ ಮತಗಳು ಕೂಡ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಬಂದರು ಅನ್ನೋದ್ರಿಂದ ಆ ಮತಗಳು ಕೂಡ ಬಂದು. ಆದ್ರೆ ಇವತ್ತಿಗೂ ಕೂಡ ಅವ್ರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ನೋವು ನಮ್ಮಲ್ಲಿ ಐತಿ. ಆದರೆ ಬರ್ತಕ್ಕಂಥ ನಿರ್ಮಾಣದೊಳಗೆ ಅವ್ರಿಗೆ ಮಂತ್ರಿಯನ್ನು ಕೂಡ ಕೊಡಬೇಕು ಮತ್ತು 500 ಕೋಟಿ ರೂಪಾಯಿಗಳನ್ನು ನೀಡಬೇಕು. ನೀವು ಇದೇ ರೀತಿ 4-5 ದಿವಸ ಇರ್ಲಿಲ್ಲಪ್ಪ ಅಂತಂದ್ರೆ 18ನೇ ತಾರೀಕು ಸುವರ್ಣಸೌಧವನ್ನ ಗಾಣಿಗ ಸಮಾಜದ ವತಿಯಿಂದ ಮುತ್ತಿಗೆಯನ್ನು ಕೂಡ ನಾವು ಹಾಕ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ, ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬ ಸಂದೇಶದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ. ಹೋರಾಟ ಮಾಡುವ ಉದ್ದೇಶ ನಿಮ್ಮ ಮಾಧ್ಯಮ ಬಂಧುಗಳಿಗೆ ಗೊತ್ತು. ನಮ್ಮ ಗಾಣಿಗ ಸಮಾಜವು ಹಲವಾರು ವರ್ಷಗಳಿಂದ ಕುಲಕಸಬನ್ನು ಕಳೆದುಕೊಂಡು ಕಷ್ಟಪಡುತ್ತಿದೆ. ಹಾಗೂ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನತ್ತ ಕಡೆ ಹೋಗ್ತಿದ್ದಾರೆ. ಏಕೆಂದರೆ ಬಡವರು ಅನುದಾನಗಳಿಲ್ಲ, ಸರ್ಕಾರದಿಂದ ಯಾವುದೇ ಸಾಲ ಸೌಲಭ್ಯಗಳು ಸರಿಯಾಗಿ ದೊರೆಯುತ್ತಿಲ್ಲ. ಅದರನ್ವಯ ನಾವು 13-14 ವರ್ಷಗಳಿಂದ ಹೋರಾಟ ಮಾಡಿ ಹೋದ ಸರ್ಕಾರದಿಂದ ಗಾಣಿಗ ಅಭಿವೃದ್ಧಿ ನಿಗಮವನ್ನು ಪಡೆದುಕೊಂಡು ಈಗ ಅದರನ್ವಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇಡೀ ರಾಜ್ಯದಲ್ಲಿ ಹೇಳ್ತಾರೆ, ನಾವು ಹಿಂದುಳಿದ ವರ್ಗದ ನಾಯಕ, ನಾನು ಹಿಂದುಳಿದ ವರ್ಗದ ಸಮಾಜದಿಂದ ಬಂದಿದ್ದೇನೆ, ನಾನು ಹಿಂದುಳಿದ ವರ್ಗದ ಸಮುದಾಯಕ್ಕೆ ನಾನು ಅದ್ಭುತವಾಗಿ ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಬಾಗಲಕೋಟೆ ಜಿಲ್ಲೆಯಿಂದ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ನೇರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಹಿಂದುಳಿದ ವರ್ಗ ಗಾಣಿಗ ಸಮಾಜಕ್ಕೆ ನೀವು ಹಿಂದುಳಿದ ವರ್ಗದ ನಾಯಕರು ತಾನೆ, ನಿಮ್ಮ ಕೊಡುಗೆ ಏನು ಅಂತ ನೇರವಾಗಿ ಕೇಳ್ತಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ನೀವು ಗಾಣಿಗ ಸಮಾಜವನ್ನು ನೋಡಿದ್ದೀರಿ, ಕಣ್ಣಾರ ಹರಿತಿದ್ದೀರಿ. ನೀವು ಚಿಕ್ಕ ವಯಸ್ಸಿನಲ್ಲಿ ಗಾಣಿಗರ ಮನೆಯಲ್ಲಿ ಇಂಡಿಯನ್ನು ಕೊಡೆಯನ್ನು ತಿಂದಿದ್ದೀರಿ ಅಂತ ನೀವೇ ಹೇಳಿದ್ದೀರಿ. ಅಂತ ಸಮಾಜಕ್ಕೆ ನೀವ್ಯಾಕೆ ದ್ರೋಹ ಮಾಡ್ತಿದ್ದೀರಿ ಅಂತ ನಾವು ನೇರವಾಗಿ ಕೇಳುದು. 2015 ಅವರು ನಮಗೆ ಯಾವುದೇ ಒಂದು ಸೌಲಭ್ಯ ಮಾಡಿಕೊಟ್ಟಿಲ್ಲ. ಈಗ ಅವರೇ ಬಂದಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಮನವಿ ಮಾಡುದು. ನೀವು ಹೇಳ್ತೀರಿ ಗಾಣಿಗ ಸಮಾಜವನ್ನು ಬುದ್ಧಿವಂತರು, ಅಪಾರ ಶಕ್ತಿಶಾಲಿಗಳು ಅಂತ ಹೇಳ್ತೀರಿ. ಭಾಷಣಗಳಲ್ಲಿ ನೀವು ಮಾತನಾಡ್ತೀರಿ, ಕಾರ್ಯಕ್ರಮಗಳಲ್ಲಿ ಮಾತನಾಡುತ್ತೀರಿ. ಗಾಣಿಗ ಸಮಾಜವು ಬರೀ ಭಾಷಣದಲ್ಲಿ ಕೈ ತಪ್ಪಲೆ ಬಡದಟ್ಟಿ ಅಧಿಕಾರ ನೀಡಿಕೊಂಡು ನೀವು ಅಧಿಕಾರ ಅನುಭವಿಸ್ತೀರಿ. ಗಾಣಿಗರಿಗೆ ಮಾತ್ರ ಅಧಿಕಾರ ಬಂದ ಮೇಲೆ ಬರೀ ಕಷ್ಟದ ಬದುಕನ್ನು ಕೊಡ್ತಿದ್ದೀರಿ. ಆದ್ದರಿಂದ 18ನೇ ತಾರೀಕು ನಮ್ಮ ಗುರುಗಳ ನೇತೃತ್ವದಲ್ಲಿ